ನಮಸ್ಕಾರ ಎಲ್ಲರಿಗೂ 2002ರ ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರು, ಮತದಾರರ ಗುರುತಿನ ಚೀಟಿಯ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ನ ಮೂಲಕನೇ ನೀವೇ ಪಡೆಯಬಹುದಾಗಿರುತ್ತೆ. SIR ಎನ್ಯುಮರೇಷನ್ ಫಾರಮ್ನ ನೀವು ಭರ್ತಿ ಮಾಡಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಈ ಒಂದು ವಿವರಗಳು ನಿಮಗೆ ಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಮೊಬೈಲ್ನ ಮೂಲಕನೇ ಈ ಎಲ್ಲ ವಿವರಗಳನ್ನು ಕೂಡ ಪಡೆಯಬಹುದಾಗಿರುತ್ತೆ. ಯಾವ ರೀತಿಯಾಗಿ 2002ರ ಮತದಾರರ ಪಟ್ಟಿಯಲ್ಲಿರುವಂಥ ವಿವರಗಳನ್ನ ನೀವು ಪಡೆಯಬಹುದು ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕಲರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. SIR ಎನ್ಯುಮರೇಷನ್ ಫಾರಮ್ನ ನೀವು ಭರ್ತಿ ಮಾಡಬೇಕಾಗಿತ್ತು ಅಥವಾ ತುಂಬಬೇಕಾಗಿತ್ತು ಅಂತಂದ್ರೆ 2002ರ ಮತದಾರರ ವಿವರಗಳನ್ನ ನೀವು ಭರ್ತಿ ಮಾಡಬೇಕಾಗಿರುತ್ತೆ. 2002ರ ಮತದಾರರ ವಿವರಗಳನ್ನ ನೀವು ಭರ್ತಿ ಮಾಡಬೇಕಾಗಿತ್ತು ಅಂತಂದ್ರೆ ಮೊದಲದಾಗಿ 2002ರ ಮತದಾರರ ಪಟ್ಟಿಯನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರಲ್ಲಿ ಭಾಗದ ಸಂಖ್ಯೆ ಆಗಿರ್ಬೋದು ಅಥವಾ ಕ್ರಮ ಸಂಖ್ಯೆ ಆಗಿರ್ಬೋದು, ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಆಗಿರ್ಬೋದು ಮತ್ತು ಮತದಾರರ ಹೆಸರಾಗಿರ್ಬೋದು, ಅದು ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರ ಹೆಸರು ಕೂಡ ಆಗಿರ್ಬೋದು. ಈ ಒಂದು ವಿವರಗಳನ್ನ ನೀವು ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ನ ಮೂಲಕನೇ ಪಡೆಯಬಹುದಾಗಿರುತ್ತೆ. ಯಾವ ರೀತಿಯಾಗಿ ವಿವರಗಳನ್ನ ಪಡೆಯಬೇಕು ಅಂತ ಕೇಳಿದ್ರೆ ಮೊದಲನೇದಾಗಿ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಮತದಾರರ ಪಟ್ಟಿ 2002 ಅಂತ ಬಂದಿರುತ್ತೆ. ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ 2002ರ ಮತದಾರರ ಪಟ್ಟಿಯನ್ನು ವೀಕ್ಷಿಸಿ ಅಥವಾ ಡೌನ್ಲೋಡ್ ಮಾಡಿ ಅಂತ ಬಂದಿರುತ್ತೆ. ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಬಂದಿರುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳ ಒಂದು ಪಟ್ಟಿನ ಇಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ವಿಧಾನಸಭಾ ಕ್ಷೇತ್ರದ ಹೆಸರು ಅಥವಾ ಸಂಖ್ಯೆ ಅಂತ ಬಂದಿರುತ್ತೆ. ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನಂತರ ಭಾಗ ಸಂಖ್ಯೆ ಅಂತ ಬಂದಿರುತ್ತೆ. ನಿಮ್ಮ ಊರಿನ ಭಾಗ ಸಂಖ್ಯೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ PDF ವೀಕ್ಷಿಸಿ ಅಥವಾ ಡೌನ್ಲೋಡ್ ಮಾಡಿ ಅಂತ ಬಂದಿರುತ್ತೆ. ನೀವು PDF ವೀಕ್ಷಣೆ ಕೂಡ ಮಾಡಬಹುದು, ಜೊತೆಗೆ ಡೌನ್ಲೋಡ್ ಕೂಡ ಮಾಡಬಹುದಾಗಿರುತ್ತೆ. ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಊರಿನ ಅಥವಾ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಆಯ್ಕೆ ಮಾಡ್ಕೊಂಡಿರುವಂತಹ ಊರಿನ 2002ರ ಮತದಾರರ ಪಟ್ಟಿ ಇಲ್ಲಿ ಬಂದಿರುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗಿರುತ್ತೆ. ನೀವು ವೀಕ್ಷಣೆ ಕೂಡ ಮಾಡಬಹುದು. ಮೊದಲದಾಗಿ ಭಾಗದ ಸಂಖ್ಯೆ ಅಂತ ಇಲ್ಲಿ ಬಂದಿರುತ್ತೆ. ನೀವು ಭಾಗದ ಸಂಖ್ಯೆಯನ್ನ ಕೂಡ ತಿಳಿದುಕೊಳ್ಳಬಹುದಾಗಿರುತ್ತೆ. ಹಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ಇದರಲ್ಲಿ ಮುಖ್ಯವಾಗಿರುವಂತಹ ವಿವರಗಳನ್ನ ನೀವು ತಿಳಿದುಕೊಳ್ಳಬಹುದು. ಮೊದಲದಾಗಿ ಕ್ರಮ ಸಂಖ್ಯೆ ಅಂತ ಇರುತ್ತೆ, ಮನೆ ಅಥವಾ ಫ್ಲಾಟ್ ಸಂಖ್ಯೆ ಅಂತಿರುತ್ತೆ, ಮತದಾರರ ಹೆಸರು ಅಂತಿರುತ್ತೆ, ಸಂಬಂಧ ಅಂತಿರುತ್ತೆ, ಸಂಬಂಧಿಯ ಹೆಸರು ಅಂತಿರುತ್ತೆ, ಗಂಡ ಅಥವಾ ಹೆಂಡತಿಯ ಹೆಸರು ಅಂತಿರುತ್ತೆ, ವಯಸ್ಸು ಅಂತಿರುತ್ತೆ, ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಅಂತಿರುತ್ತೆ. ಇಷ್ಟು ವಿವರಗಳನ್ನ ಕೂಡ ನೀವು ತಿಳಿದುಕೊಳ್ಳಬಹುದಾಗಿರುತ್ತೆ. 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಇರುವಂತಹ ನಿಮ್ಮ ಊರಿನ ಎಲ್ಲ ಮತದಾರರ ಹೆಸರು ಕೂಡ ಇಲ್ಲಿ ಬಂದಿರುತ್ತೆ. ಇದರಲ್ಲಿ ನಿಮ್ಮ ಒಂದು ಹೆಸರನ್ನ ಸುಲಭವಾಗಿ ಯಾವ ರೀತಿಯಾಗಿ ಹುಡುಕಬೇಕು ಅಂತ ಕೇಳಿದ್ರೆ ಇಲ್ಲಿ ಕ್ರಮ ಸಂಖ್ಯೆ ಅಂತಿರುತ್ತೆ. ನಿಮಗೇನಾದ್ರೂ ಕ್ರಮ ಸಂಖ್ಯೆ ಗೊತ್ತಿತ್ತು ಅಂತಂದ್ರೆ ನೀವು ಸ್ಕ್ರೋಲ್ ಡೌನ್ ಮಾಡೋದರ ಮೂಲಕ ಕ್ರಮ ಸಂಖ್ಯೆಯಿಂದನೂ ಕೂಡ ನೀವು ನಿಮ್ಮ ಒಂದು ವೋಟರ್ ID ಕಾರ್ಡ್ನ ಪಡೆಯಬಹುದಾಗಿರುತ್ತೆ, ಅಂದ್ರೆ ಹುಡುಕಬಹುದಾಗಿರುತ್ತೆ. ನಿಮಗೇನಾದ್ರೂ ಕ್ರಮ ಸಂಖ್ಯೆ ಗೊತ್ತಿರಲಿಲ್ಲ ಅಂತಂದ್ರೆ ಇನ್ನೂ ಸುಲಭವಾಗಿ ಅಂತಂದ್ರೆ ಮನೆ ಅಥವಾ ಫ್ಲಾಟ್ ಸಂಖ್ಯೆ ಗೊತ್ತಿರುತ್ತೆ. ಸೊ ಆ ಒಂದು ಮನೆ ಅಥವಾ ಫ್ಲಾಟ್ ಸಂಖ್ಯೆಯಿಂದನೂ ಕೂಡ ನೀವು ಸುಲಭವಾಗಿ ನಿಮ್ಮ ಒಂದು ಹೆಸರು ಅಥವಾ ಸಂಬಂಧಿಕರ ಹೆಸರನ್ನ ಕೂಡ ಹುಡುಕಬಹುದಾಗಿರುತ್ತೆ. ಉದಾಹರಣೆಯಾಗಿ ನಿಮ್ಮ ಒಂದು ಮನೆಯ ನಂಬರ್ 25 ಇದೆ ಅಂತ ಅನ್ಕೊಳ್ಳಿ. 25 ಮನೆಯ ನಂಬರ್ನ ಇಲ್ಲಿ ನೀವು ಹುಡುಕಬೇಕಾಗಿರುತ್ತೆ. ಡೈರೆಕ್ಟ್ ಆಗಿ ಸ್ಕ್ರೋಲ್ ಡೌನ್ ಮಾಡೋದ್ರ ಮೂಲಕ 25 ಮನೆಯ ನಂಬರ್ನ ಹುಡುಕಿ ಈ ರೀತಿಯಾಗಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಮನೆಯ ನಂಬರ್ ಕೂಡ ಸಿಗುವಂತದ್ದು. 25 ಮನೆಯ ನಂಬರ್ ಮುಂದೆ ನಿಮ್ಮ ಹೆಸರು ಅಥವಾ ಸಂಬಂಧಿಕರ ಹೆಸರು ಇತ್ತು ಅಂತಂದ್ರೆ ಎನ್ಯುಮರೇಷನ್ ಫಾರಮ್ನ ಭರ್ತಿ ಮಾಡಕ್ಕೆ ಬೇಕಾಗಿರುವಂತಹ ವಿವರಗಳು ಕೂಡ ನಿಮಗೆ ಸಿಗುವಂತದ್ದು. ಮೇಲ್ಗಡೆ ಇರುವಂತಹ ಮುಖ್ಯ ಅಂಶಗಳಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರನ್ನ ಕೂಡ ಕೊಟ್ಟಿರ್ತಾರೆ. ಭಾಗದ ಸಂಖ್ಯೆ ಕೂಡ ಇರುವಂತದ್ದು. ನಂತರ ಕ್ರಮ ಸಂಖ್ಯೆ ಅಂತ ಇರುತ್ತೆ. ನಿಮ್ಮ ಒಂದು ಹೆಸರಿನ ಮುಂದುಗಡೆ ಕ್ರಮ ಸಂಖ್ಯೆ ಕೂಡ ಇರುವಂತದ್ದು. ಮನೆ ಅಥವಾ ಫ್ಲಾಟ್ ಸಂಖ್ಯೆ ಕೂಡ ಇರುತ್ತೆ. ಮತದಾರರ ಹೆಸರು ಕೂಡ ಇರುವಂತದ್ದು. ಇನ್ನು ಸಂಬಂಧ ಕೂಡ ಕೊಟ್ಟಿರ್ತಾರೆ. ಸಂಬಂಧಿಯ ಹೆಸರು ಕೂಡ ಇರುವಂತದ್ದು. ಇನ್ನು ಮುಖ್ಯವಾಗಿ ಮತದಾರರ ಗುರುತಿನ ಚೀಟಿಯ ಸಂಖ್ಯೆ ಅಥವಾ ವೋಟರ್ ID ಕಾರ್ಡ್ ನಂಬರ್ ಕೂಡ ನಿಮಗೆ ಇಲ್ಲೇ ಲಭ್ಯವಿರುವಂತದ್ದು. ನಿಮ್ಮ ವೋಟರ್ ID ಕಾರ್ಡ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬ ಸದಸ್ಯರ ವೋಟರ್ ID ಕಾರ್ಡ್ ನಂಬರ್ ಆಗಿರ್ಬೋದು, ನೀವು ಇಲ್ಲಿ ಪಡೆಯಬಹುದಾಗಿರುತ್ತೆ. ನಿಮ್ಮ ಹೆಸರಿನ ಮುಂದುಗಡೆ ಇರುವಂತಹ ವೋಟರ್ ID ಕಾರ್ಡ್ ನಂಬರ್ನ ಎನ್ಯುಮರೇಷನ್ ಫಾರಂ ಅಲ್ಲಿ ನೀವು ಬರೆಯಬಹುದಾಗಿರುತ್ತೆ. ಎನ್ಯುಮರೇಷನ್ ಫಾರಂಗೆ ಭರ್ತಿ ಮಾಡಲು ಬೇಕಾಗಿರುವಂತಹ ವಿವರಗಳು ಕೂಡ ಇಲ್ಲೇ ಇರುವಂತದ್ದು. ಎಲ್ಲ ವಿವರಗಳನ್ನ ಸರಿಯಾಗಿ ನೋಡಿಕೊಂಡು ಎನ್ಯುಮರೇಷನ್ ಫಾರಂನ ನೀವು ಭರ್ತಿ ಮಾಡಬಹುದಾಗಿರುತ್ತೆ. ನಿಮ್ಮ ಹೆಸರು ಏನಾದರೂ ಮನೆ ಅಥವಾ ಫ್ಲಾಟ್ ಸಂಖ್ಯೆಯಿಂದ ಸಿಕ್ಕಿರಲಿಲ್ಲ ಅಂತ
ಅಂತಂದ್ರೆ ಈ ಒಂದು ಪಟ್ಟಿಯಲ್ಲಿ ಇರುವಂತ ಎಲ್ಲ ಮತದಾರರ ಹೆಸರನ್ನ ನೀವು ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗಬೇಕಾಗಿರುತ್ತೆ. ನಿಮ್ಮ ಒಂದು ಹೆಸರು ಸಿಗುವವರೆಗೂ ಎಲ್ಲಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಹೆಸರು ಕೂಡ ಸಿಗುವಂತದ್ದು. ನಿಮ್ಮ ಒಂದು ಹೆಸರು ಸಿಕ್ತು ಅಂತಂದ್ರೆ ನಿಮ್ಮ ಒಂದು ಹೆಸರಿನಲ್ಲಿ ಇರುವಂತ ವಿವರಗಳನ್ನ ನೀವು ಎನ್ಯುಮರೇಷನ್ ಫಾರಂ ಅಲ್ಲಿ ಭರ್ತಿ ಮಾಡಬಹುದಾಗಿರುತ್ತೆ. ಇನ್ನು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಹೆಸರು ಇರಲಿಲ್ಲ ಅಂತಂದ್ರೆ SIR ಎನ್ಯುಮರೇಷನ್ ಫಾರಂ ನ ಯಾವ ರೀತಿಯಾಗಿ ಭರ್ತಿ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು SIR ಎನ್ಯುಮರೇಷನ್ ಫಾರಂ ನ ನೀವು ಭರ್ತಿ ಕೂಡ ಮಾಡಬಹುದಾಗಿರುತ್ತೆ. ಆ ಒಂದು ವಿಡಿಯೋ ಲಿಂಕ್ ಬೇಕಾಗಿತ್ತು ಅಂತಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ವಿಡಿಯೋ ಎಂಡ್ ಅಲ್ಲೂ ಕೂಡ ಆ ಒಂದು ವಿಡಿಯೋ ಲಿಂಕ್ ನ ಕೂಡ ಹಾಕಿರ್ತೀನಿ. ಸೊ ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಭರ್ತಿ ಮಾಡಬಹುದಾಗಿರುತ್ತೆ. ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.